ವೆಲ್ಕಮ್ ಟು ಅವರ್ ಚಾನಲ್. ಈ ವಿಡಿಯೋದಲ್ಲಿ SSLCಯಲ್ಲಿ ಆಗಿರುವಂತಹ ಮೊನ್ನೆ ನಡೆದಿರುವಂತಹ ಎಕ್ಸಾಮಿನೇಷನನ್ನು ಬುಕ್ಲೆಟ್ ವಿತ್ ಕೀ ಆನ್ಸರ್ಗಳನ್ನು ಇದು ನಮ್ಮ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಬೋರ್ಡ್ನವರು ಅಪ್ಡೇಟನ್ನು ಮಾಡಿದ್ದಾರೆ. ಸೊ ಇದು ಬೋರ್ಡ್ದಿಂದ ಬಂದಿರುವಂತಹ ಕೀ ಆನ್ಸರು. ಸೊ ಈ ವಿಡಿಯೋದಲ್ಲಿ ನಾನು ಬುಕ್ಲೆಟ್ ಎ ಬುಕ್ಲೆಟದ ಒಂದು ಕೀ ಆನ್ಸರ್ಗಳನ್ನು ಡಿಸ್ಕಷನ್ ಮಾಡಲಿದ್ದೇನೆ. ಮತ್ತು ನಿಮಗೆ ಈ ಒಂದು ಕೀ ಆನ್ಸರ್ PDF ಬೇಕಂತಂದರೆ ನಾನು ಡಿಸ್ಕ್ರಿಪ್ಷನ್ದಲ್ಲೂ ಕೂಡ ಲಿಂಕನ್ನು ಹಾಕಿರ್ತೇನೆ, ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಈ ಒಂದು ಕೀಯನ್ನು. ಇಲ್ಲಿ ನಾನು ಡಿಸ್ಕಷನ್ ಮಾಡ್ತಾ ಇದ್ದೇನೆ ಪ್ರಥಮ ಭಾಷೆ ಕನ್ನಡ ಸಬ್ಜೆಕ್ಟ್. ಸೊ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಯಾರಿಗೆಲ್ಲ ಇದೆ, ಸೊ ಅವರು ಅದರಲ್ಲಿ ರೆಗ್ಯುಲರ್ ಇರ್ಬೋದು, ರಿಪೀಟರ್ಸ್ ಇರ್ಬೋದು, ಅವರುಗಳಿಗೆ ಸೊ ಈ ಒಂದು ಮೊನ್ನೆ ನಡೆದಿರುವಂತಹ ಎಕ್ಸಾಮಿನೇಷನನ್ನು ಒಂದು ಕೀ ಆನ್ಸರ್ಗಳು, ಮಾದರಿ ಉತ್ತರಗಳು ಪ್ಲಸ್ ಕ್ವಶನ್ಸ್ ಪೇಪರ್ ಜೊತೆಗೆ ಆನ್ಸರ್ ಕೀಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದರ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ. ಶಾರ್ಟಾಗಿ ನಾನು ಇದರಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತೇನೆ. ಜೊತೆಗೆ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ನೋಡ್ತಾ ಹೋಗ್ಬೋದು. ನಿಮ್ಮ ಹತ್ರ ಏನಾದರೂ ಈ ಥರದಂಥ ಬುಕ್ಲೆಟ್ ಇದ್ರೂ ಕೂಡ ಸೊ ಇಲ್ಲಿ ನೋಡಿ 1ನೇ ಕ್ವಶನಿಗೆ ಬಹು ಆಯ್ಕೆ ಪ್ರಶ್ನೆಗಳಿಗೆ ಡಿ ಆಪ್ಷನ್ ಬರುತ್ತೆ. ಉತ್ತರ ಡಿ ಆಪ್ಷನ್ ಇದೆ. 4 ಡಿ ಆಪ್ಷನ್ ಇದೆ. ಆಮೇಲೆ 2ನೇದಕ್ಕೆ ಬಿ ಆಪ್ಷನ್ ಜನ್ಮ ಸಂಧಿ, ಜಶ್ವ ಸಂಧಿ ಆನ್ಸರ್ ಬರುತ್ತೆ. 3ನೇ ಕ್ವಶನಿಗೆ ಎ ಆಪ್ಷನ್ ಕರನಾರ್ಥ. 4ನೇ ಕ್ವಶನಿಗೆ ಸಿ ಆಪ್ಷನ್ ಅರ್ಥ ವಿರಾಮ. ಸೊ 4ನೇ ಕೊರತ ಒಂದು ಪದದ ಕಾವ್ಯರನಾಂಶವನ್ನು ಸೇರಿಸಿರಿ ಅಂತ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಅದಕ್ಕೆ ಉತ್ತರ ಬಿ ಕೃದಂತಾನು ಭಾವನಾಮ. 6ನೇ ಕ್ವಶನಿಗೆ ಸಿ ಕ್ರಿಯಾ ಸಮಾಸ. ಆಮೇಲೆ 2ನೇ ಮೇನ್ ಕ್ವಶನಲ್ಲಿ ಸಂಬಂಧಿಸಿದ ಒಂದು ಬರೆಯುವುದು ಅಂದರೆ ಉತ್ತರವನ್ನು ಇದರಲ್ಲಿ 2 ಪರ್ಯಾಯ ಉತ್ತರಗಳನ್ನು ಇಲ್ಲಿ ಆರಿಸಿ ಬರೀಬೇಕಾಗುತ್ತೆ. ಆ ರೀತಿಯಾಗಿ ಇಲ್ಲಿ ಏನಂತಂದರೆ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ, ಇನ್ನೊಂದು ಪರ್ಯಾಯಕ್ಕೆ ಆನ್ಸರ್ ನಾವು ಹುಡುಕಬೇಕು. ಸೊ ಇಲ್ಲಿ ಉತ್ತರ ಏನು ಬಂದಿದೆ ಅಂದರೆ ತೆಂಕನ ಉತ್ತರಕ್ಕೆ ದ್ವಿಭಾಚಕ. ಆಮೇಲೆ ಇದು 2ನೇ ಆನ್ಸರು ವರ್ಣಕ ಬಣ್ಣ. 3ನೇದು ಈಸವಾಸದಕ್ಕೆ ವಿಶ್ವಾಸ. ಆಮೇಲೆ 10ನೇ ಕ್ವಶನ್ಗೆ ಸಾಕು ದ್ವಿವೃತ್ತಿ. 3ನೇ ಮೇನ್ ಕ್ವಶನ್ ಒಳಗಡೆ ಒಂದು ವಾಕ್ಯದಲ್ಲಿ ಬರೀರಿಗೆ ಆನ್ಸರ್ ಏನು ಬರುತ್ತೆ ಅಂತಂದರೆ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡು ಬರುವ ಓಣಿ ಚೇರಿಂಗ್ ಕ್ರಾಸ್ ಅಂತ ಉತ್ತರ. ಸೊ 12ನೇ ಕ್ವಶನ್ಗೆ ಉತ್ತರ ಇಲ್ಲಿ ಉತ್ತರ ನೋಡ್ಬೋದು ನೀವು. ಬೆಳವಡೆಯ ಅಡಿಯಲ್ಲಿ ಪರಲೋಕ ಕಾಣುವುದಿಲ್ಲ ಉತ್ತರ ಬರುತ್ತೆ. ಸೊ ಆಮೇಲೆ 13ನೇ ಕ್ವಶನ್ ಶಿವನ ಸಮುದ್ರ. ಇಲ್ಲಿ ನೋಡಿ ಕ್ವಶನ್ ಏನಿದೆ ಅಂದರೆ ಏಷ್ಯಾ ಖಂಡದಲ್ಲಿ ಮೊದಲ ಪ್ರಾರಂಭಿಸಿದ ಜಲ ವಿದ್ಯುತ್ ಯೋಜನೆ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಶಿವನ ಸಮುದ್ರ ಬಳಿಯಲ್ಲಿರುವಂತಹ ಕಾವೇರಿ ನದಿಯಿಂದ ಉತ್ಪಾದಿಸುವ ಜಲಸಮುದ್ರ ಉತ್ಪಾದನೆಯು ಏಷ್ಯಾದಲ್ಲಿ ಮೊದಲನೇ ಒಂದು ಸ್ಥಾನವನ್ನು ಪಡೆದಿದೆ ಅಂತ ಉತ್ತರ ಕೊಟ್ಟಿದ್ದಾರೆ. ಧರ್ಮ ಬುದ್ಧಿಯು ತನ್ನ ಬೆಳಗಿನ ಹೊತ್ತನ್ನು ಹೇಗೆ ಕಳೆದನು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಬೆಳಗಿನ ಹೊತ್ತನ್ನು ದೇವರ ಗುರು ದ್ವಿಜರ ಪೂಜೆಯನ್ನು ಮಾಡ್ತಾ ಕಳೆದನು ಅಂತ ಉತ್ತರ ಬರೀಬೋದು. ಆಮೇಲೆ 15ನೇ ಕ್ವಶನ್ಗೆ ಉತ್ತರ ಕವಿ GS ಶಿವರುದ್ರಪ್ಪ ಅಂತ ಇದೆ. ಆಮೇಲೆ 16ನೇ ಕ್ವಶನ್ಗೆ ಉತ್ತರ ಕುವೆಂಪು ಅವರು ಹುಲ್ಲಿನ ಹಾಸು ಹೇಗೆ ಕಂಡಿದೆ ಅಂತ ಹೇಳಿದರು. ಸೊ ಹಾಸನ್ನು ಪಚ್ಚಿಯ ಜಮಖಾನೆಯಂತೆ ಕಂಡರು ಅಂತ ಉತ್ತರ ಇದೆ. ಸೊ ನೆಕ್ಸ್ಟ್ ಕ್ವಶನ್ ಬಿಲ್ಲ ಹಬ್ಬ ಏನು ರಚಿಸಿದವರು ಯಾರು ಅಂತ ಕೇಳಿದ್ದಾರೆ. ಬಿಲ್ ಹಬ್ಬವನ್ನು ವಾಸುದೇವ ಪ್ರಭು ರಚಿಸಿದ್ದಾರೆ. ಮೂಲಿಕೆಯ ವಾಸುದೇವ ಪ್ರಭು ರಚಿಸಿದ್ದಾರೆ ಅಂತ ಉತ್ತರ ಇದೆ. ಆಮೇಲೆ ಇಲ್ಲಿ 2 ಅಂಕದ 3-4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. 2 ಮಾರ್ಕ್ಸಿನ ಅಂಕಗಳಿಗೆ ಟೋಪಿಯನ್ನು ವಿಶೇಷವಾಗಿ ಲೇಖಕರು ಹೇಗೆ ದಾಖಲಿಸಿದ್ದಾರೆ ಅಂತ ಕ್ವಶನ್ ಇದೆ. ಸೊ ಇಲ್ಲಿ ವಿಕ್ರು ಗೋಕಾಕ್ ಅವರು ಒಂದು ಲಂಡನ್ನಿನ ಬೀದಿಯಲ್ಲಿ ತಿರುಗಾಡಬೇಕಾದರೆ ಅದಕ್ಕೆ ಸಂಬಂಧಿಸಿದಂತೆ ಈ ಒಂದನ್ನು ಎಕ್ಸ್ಪ್ಲೇನ್ ಇದರಲ್ಲಿ ಮಾಡಿದ್ದಾರೆ. ಸೊ ಇದನ್ನು ಕೂಡ ನೀವು ಒಂದು ಪಾಸ್ ಮಾಡಿ ಕೂಡ ನೀವು ನೋಡ್ಕೊಳ್ಬೋದು. ನೆಕ್ಸ್ಟ್ ನೆಹರು ಅವರು ವಿಶ್ವವಿದ್ಯಾಲಯ ಕುರಿತು ಹೇಗೆ ಮಾತುಗಳಾವು ಅಂತ ಕೇಳಿದರು. ವಿಶ್ವವಿದ್ಯಾಲಯದ ಕುರಿತು ನೆಹರು ಅವರ ಮಾತುಗಳನ್ನ ಬಗ್ಗೆ ಹೇಳಿರಿ ಅಂತ. ಇಲ್ಲಿ ದುರದೃಷ್ಟವಶ ಭಾರತೀಯನಾದ ನಾನು ಹೆಚ್ಚು ಮಾತನಾಡುವುದು ಮತ್ತು ನುಡಿಯಂತೆ ಮಾತನಾಡಬಾರದೆಂಬ ದೋಷೆಗೆ ಒಳಗಾಗಿದ್ದೇವೆ ಅಂತ ಈ ರೀತಿಯಾಗಿ ಒಂದು ನಾನುಡಿಗಳಲ್ಲಿ ಅಂದ್ರೆ ಒಂದಷ್ಟು ಶಬ್ದಗಳನ್ನು ಹೇಳಿದ್ದಾರೆ ನೆಹರು ಅವ್ರದ್ದು. ಅದಕ್ಕೆ ಉತ್ತರ 20ನೇ ಕ್ವಶನ್ನು ಶಿಕ್ಷಣದ ಬಗ್ಗೆ ವಿಶ್ವೇಶ್ವರ ಅಭಿಪ್ರಾಯ ತಿಳಿಸಿ ಅಂತ ಹೇಳಿದ್ದಾರೆ. ಅದಕ್ಕೆ ಸಂಬಂಧಿಸಿದಂಥ ಈ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಕೀ ಆನ್ಸರ್ ಇಷ್ಟೇ ಬರೀಬೇಕು ನೀವು, ಇದಕ್ಕಿಂತ ಜಾಸ್ತಿ ಅಥವಾ ಕಡಿಮೆ ಕೂಡ ಬರೆಯುವಾಗಿಲ್ಲ. ಇದು ಕೀ ಆನ್ಸರ್ ಪರ್ಫೆಕ್ಟ್ ಆದಂಥ ಒಂದು ಮಾರ್ಕ್ಸ್ ಬರಬೇಕಂದ್ರೆ ಇಷ್ಟು ಬರೀಬೇಕಾಗುತ್ತೆ. 21ನೇದಕ್ಕೂ ಕೂಡ ಕ್ವಶನ್ ಕೊಟ್ಟಿದ್ದಾರೆ. 22 ಆಮೇಲೆ 23, 24, 25 ಎಲ್ಲರೂ ಕೂಡ ಇಲ್ಲಿ ಆನ್ಸರ್ಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು 5ನೇ ಕ್ವಶನ್ಸು ಕವಿ ಜನ್ಮ ಕಾಲ ಕೃತಿ ಬಿರುದು ಬರೀರಿ ಅಂತ. ಮೇನ್ ಜನ್ಮ ಕಾಲ ಕೃತಿ ಬಿರುದು ಪ್ರಶಸ್ತಿ ಉತ್ತರಗಳನ್ನು ಇಲ್ಲಿ ಕೊಡಬೇಕಂತ ಹೇಳಿದ್ದಾರೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಸೊ ಲೇಖಕಿ ಹೆಸರು ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅವರ ಜನ್ಮ ದಿನಾಂಕನೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅವರ ನಾಮಾಂಕಿತ ಕೂಡ ಕೊಟ್ಟಿದ್ದಾರೆ. ಅವರು ಬರೆದಿರುವಂಥ ಕಾದಂಬರಿಗಳನ್ನ ಲೇಖನಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಆಮೇಲೆ 20ನೇ ಕ್ವಶನ್ಸ್ ಕೂಡ ಅದಕ್ಕೆ
ಕುವೆಂಪು ಅವರ ಬಗ್ಗೆ ಇಲ್ಲಿ ಒಂದಷ್ಟು ಜನ್ಮದಿನ, ಅವರ ಅವರ ಕೃತಿಗಳು, ಕವಿ ಮತ್ತು ಅವುಗಳ ಒಂದಷ್ಟು ಪ್ರಶಸ್ತಿಗಳು ಇವನ್ನೆಲ್ಲ ನೋಡಿ ಇಲ್ಲಿ ಸಾರಾಂಶದಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪ್ರಸಾರ ಹಾಕಿ ಗುಣ ವಿಭಾಗ ಛಂದಸ್ಸು ತೋರಿಸಿರಿ ಅಂತ ಕೊಟ್ಟಿದ್ದಾರೆ, ಇಲ್ಲಿ ತೋರಿಸಲಾಗಿದೆ. ಕೋಗಿಲೆಯಾಗಿ ಹುಟ್ಟುವುದು ನಂದನ ವನವಾಸದೋ ಅಂತ ಕೊಟ್ಟಿದ್ದಾರೆ ಕ್ವಶನ್, ಅದಕ್ಕೆ ಛಂದಸ್ಸನ್ನು ಹಾಕಿ ಮತ್ತೆ ಇಲ್ಲಿ ತೋರಿಸಲಾಗಿದೆ. ನೆಕ್ಸ್ಟ್ 7ನೇ ಕ್ವಶನ್ಸು ಅಲಂಕಾರ ಹೆಸರಿಸಿ ಲಕ್ಷಣ ಬರೆದು ಸಮನ್ವಯ ಮಾಡ್ರಿ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಉತ್ತರವನ್ನು ಕೂಡ ಇಲ್ಲಿ ಕೊಡಲಾಗಿದೆ. ಉಪಮಯ, ಉಪಮಾನ, ಉಪಮಾವಾಚಕ ಮತ್ತೆ ಸಮಾನ ಧರ್ಮವನ್ನು ಕೊಟ್ಟಿದ್ದಾರೆ 31ನೇ ಕ್ವಶನ್ಸ್. ನೆಕ್ಸ್ಟ್ ಇಲ್ಲಿ 8ನೇ ಕ್ವಶನ್ಸ್ ಗಾದೆಯನ್ನು ವಿಸ್ತರಿಸಿ ಬರೀರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಗಾದೆಯನ್ನು ಇಲ್ಲಿ 2 ಗಾದೆಗಳನ್ನು ಕೊಟ್ಟಿದ್ದಾರೆ. ಕುಂಬಾರ ವರ್ಷ ದೋಣಿಗೆ ನಿಮಿಷ ಮತ್ತು ಆಸೆ ಅತ್ಯಾಸೆಗೆ ತಿಳಿಸುವಂತ, ಅದಕ್ಕೆ ಸಂಬಂಧಿಸಿದಂಥ ಉತ್ತರ ಕೂಡ ಇಲ್ಲಿ ಸಂದರ್ಭ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಕೊಡಲಾಗಿದೆ. ಓಕೆ, ಸೊ ಇಲ್ಲಿ ಏನಂತಂದ್ರೆ ಇವೆಲ್ಲ ಒಂದು ಆನ್ಸರ್ಗಳನ್ನು ನಿಮಗೆ ಕೊಡಲಾಗಿದೆ. ಇದರ ಒಂದು PDF ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಕೂಡ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಸೊ ಇದಿಷ್ಟು ಮತ್ತೆ ಬೇರೆ ಬೇರೆ ಅಪ್ಡೇಟ್ಗಳನ್ನು ಕೂಡ ಮಾಡಲಾಗುತ್ತೆ ನಮ್ಮ ಚಾನಲ್ ಮುಖಾಂತರ. ನಿಮಗೆ ಮುಂದಿನ ಅಪ್ಡೇಟ್ಗಳಿಗೆ ಕಾಯ್ಕೆ ಈ ಥರದ ಕೀ ಆನ್ಸರ್ಗಳಿಗೆ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.